ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬಾಗೇಪಲ್ಲಿ ಗಡಿದಂನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಸಾಮೂಹಿಕ ಮದುವೆಗಳ ಸಂಭ್ರಮ. ಹೊಸ ಜೀವನಕ್ಕೆ ಕಾಲಿಟ್ಟ ನೂರಾರು ಜೋಡಿಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಕಳ್ಳತನಕ್ಕೆ ಯತ್ನ. ಮೊಬೈಲ್ ಅಂಗಡಿ, ರೇಷನ್ ಅಂಗಡಿ ಬಾಗಿಲು ಮುರಿದು ಕಳ್ಳತನ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲು ಅಡ್ಡಿ. ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಕೆವಿ ಅಭಿಲಾಷ್ ಜಯಭೇರಿ. ತಡೆ ಹಿಡಿದಿದ್ದ ಫಲಿತಾಂಶ ಘೋಷಣೆ. ಇಂದು ಪ್ರಾಮಾಣಿಕತೆಗೆ ಸತ್ಯಕ್ಕೆ ಸಂದ ಜಯ. ನೂತನ ಅಧ್ಯಕ್ಷ ಅಭಿಲಾಷ್. ವಾರ್ತೆಗಳ ವಿವರ. ಶಾಸಕ ಸುಬ್ಬಾರೆಡ್ಡಿ ಆಯೋಜಿಸಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಸುಮಾರು 22 ವರ್ಷಗಳಿಂದ ನಿರಂತರವಾಗಿ ಆಯೋಜಿಸುತ್ತಿರುವ ಆಂಧ್ರ ಗಡಿಭಾಗದ ಹಿಂದುಳಿದ ಬಾಗೇಪಲ್ಲಿ ತಾಲೂಕು. ಅಲ್ಲಿ ಬಹುತೇಕ ಬಡಜನರೇ ಹೆಚ್ಚು ವಾಸಿಸೋದು. ಅಲ್ಲಿನ ಬಡಜನರು ಮದುವೆ ಮಾಡಿಸಲು ಸಾಲ ಸೋಲ ಮಾಡಿ ಪಡುತ್ತಿರುವ ಕಷ್ಟಗಳನ್ನ ನೋಡಲಾರದೆ ಅಲ್ಲಿನ ಶಾಸಕ ಸುಬ್ಬಾರೆಡ್ಡಿ ತಾವೇ ಯಾಕೆ ಅಂತಹ ಬಡವರ ಮದುವೆಗಳನ್ನ ತನ್ನ ಖರ್ಚಿನಲ್ಲಿ ಉಚಿತವಾಗಿ ಮದುವೆಗಳನ್ನ ಮಾಡಿಸಬಾರದು ಅಂತ 22 ವರ್ಷಗಳ ಹಿಂದೆ ಶುರು ಮಾಡಿ 8,000ಕ್ಕೂ ಹೆಚ್ಚು ಮದುವೆಗಳನ್ನ ಮಾಡಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು 100ಕ್ಕೂ ಹೆಚ್ಚು ಜೋಡಿಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಯಾವ ಶ್ರೀಮಂತರ ಮದುವೆಗೂ ಕಮ್ಮಿ ಇಲ್ಲದೆ ಅದ್ದೂರಿ ಸೆಟ್ನಲ್ಲಿ 100ಕ್ಕೂ ಹೆಚ್ಚು ಜೋಡಿಗಳಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸುತ್ತಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಕ್ಷೇತ್ರದಲ್ಲಿ. ಹೌದು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾನು ಶಾಸಕನಾಗುವುದಕ್ಕೂ ಮುನ್ನ 22 ವರ್ಷಗಳ ಹಿಂದೆ ಬಡಜನರು ತಮ್ಮ ಮಕ್ಕಳ ಮದುವೆ ಮಾಡಿಸಲು ಸಾಲ ಸೋಲ ಮಾಡಿ ಪಡುತ್ತಿರುವ ಕಷ್ಟಗಳನ್ನು ನೋಡಲಾರದೆ ತಾವೇ ಯಾಕೆ ಅಂತಹ ಬಡವರ ಮದುವೆಗಳನ್ನ ತನ್ನ ಖರ್ಚಿನಲ್ಲಿ ಉಚಿತವಾಗಿ ಮದುವೆಗಳನ್ನ ಮಾಡಿಸಬಾರದು ಅಂತ ನಿರ್ಧರಿಸಿ ಬಡವರ ಮಕ್ಕಳಿಗೆ ಪ್ರತಿ ವರ್ಷ ಸಾಮೂಹಿಕ ಮದುವೆಗಳನ್ನ ಮಾಡಿಸುತ್ತಿದ್ದಾರೆ. ಇಂದು ಆಯೋಜಿಸಿದ್ದ ಸಾಮೂಹಿಕ ವಿವಾಹಗಳನ್ನ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಸಮ್ಮುಖದಲ್ಲಿ 85 ನವ ಜೋಡಿಗಳು ನೂತನ ಜೀವನಕ್ಕೆ ಕಾಲಿಟ್ಟರು. ಅವರ ಜೀವನದಲ್ಲಿ ಭಗವಂತ ಒಳ್ಳೆಯದು ಮಾಡಬೇಕು. ಈ ವರ್ಷ ವಿಶೇಷವಾಗಿ ಶಾಸ್ತ್ರಬದ್ಧವಾಗಿ ಮದುವೆಗಳು ಮಾಡಿದ್ದೀವಿ. ಅವರ ಅಪ್ಪ ಅಮ್ಮನ್ನು ಕೂರಿಸಿ, ಒಬ್ಬೊಬ್ಬ ಆರ್ಚಕರನ್ನು ಕೂರಿಸಿ, ನನ್ನ ಉದ್ದೇಶ ಮದುವೆ ಮಾಡ್ಕೊಳ್ಳೋಕೆ ಸಾಲ ಮಾಡಬಾರ್ದು, ಜೀವನದಲ್ಲಿ ತೊಂದರೆ ಆಗಬಾರ್ದು, ಅವ್ರು ಸುಖವಾಗಿ ಬಾಳಬೇಕು ಅಂತ ಈ ದಿನ ನಾನು ಕೆಲಸ ಮಾಡಿರೋದು. ವಧುವರು ಇವತ್ತಂತೂ ಬಹಳ ಖುಷಿಯಾಗಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಇನ್ನು ಅದ್ದೂರಿ ಸೆಟ್ನಲ್ಲಿ ಆಯೋಜಿಸಿದ್ದ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ಜೋಡಿಗಳಿಗೆ ಭರಪೂರ ಗಿಫ್ಟ್ಗಳನ್ನು ನೀಡಿರುವ ಶಾಸಕ ಸುಬ್ಬಾರೆಡ್ಡಿ ಪ್ರತಿ ಜೋಡಿಗೆ ಒಂದು ಸೀಮೆ ಹಸು, ಚಿನ್ನದ ತಾಳಿ, ಕಾಲುಂಗುರ, ಬಟ್ಟೆ ಬರೆ, 50,000 ಹಣ ನೀಡಿ ಹೊಸ ಜೀವನಕ್ಕೆ ಕಾಲಿಟ್ಟ ನವ ಜೋಡಿಗಳು ಚೆನ್ನಾಗಿ ಬಾಳುವಂತೆ ಹಾರೈಸಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮದುವೆಯಾದ ಜೋಡಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಅದ್ದೂರಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಜಿಲ್ಲೆಯ ಅನೇಕ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಿ ನೂತನ ವಧು ವರರಿಗೆ ಆಶೀರ್ವದಿಸಿದರು. ಈ ವೇಳೆ ಯಾರಿಗೊಂಡು ಯಾರಿಗಿಲ್ಲ ಎಂಬಂತೆ ಭರಪೂರ ಗಿಫ್ಟ್ಗಳ ಜೊತೆಗೆ ಬಂದಿದ್ದ ಎಲ್ಲರಿಗೂ ಹೋಳಿಗೆ ಊಟ ಹಾಕಿಸಿ ಧಾಮ್ ಧೂಮ್ ಅಂತ ಮದುವೆ ಮಾಡಿಸಿದ್ದು ವಿಶೇಷವಾಗಿತ್ತು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಆಗಾಗ ಕಳ್ಳತನದ ಚಟುವಟಿಕೆಗಳು ಗೋಚರವಾಗುತ್ತಲೇ ಇರುತ್ತವೆ. 20 ದಿನಗಳ ಹಿಂದೆ ಒಂದೇ ರಾತ್ರಿ 2 ಕಡೆ ಕಳ್ಳತನವಾಗಿದ್ದವು. ನಿನ್ನೆ ರಾತ್ರಿಯೂ ಸಹ 3 ಅಂಗಡಿಗಳ ಶಟರ್ ಡೋರ್ ಮುರಿದು ಕಳ್ಳತನದ ಯತ್ನ ನಡೆಸಿರುವ ಕಳ್ಳರು ಮೊಬೈಲ್ ಅಂಗಡಿಯಲ್ಲಿ 10 ಸ್ಮಾರ್ಟ್ಫೋನ್, ರೇಷನ್ ಅಂಗಡಿಯಲ್ಲಿ ಸಿಗರೆಟ್ ಪ್ಯಾಕೆಟ್ ಜೊತೆಗೆ ಕ್ಯಾಶ್ ಬಾಕ್ಸ್ನಲ್ಲಿದ್ದ ಕ್ಯಾಶ್ ಬ್ಯಾಗ್ ಕಳ್ಳತನ ಮಾಡಿ ಆ ಬ್ಯಾಗ್ ಅನ್ನು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿಸಾಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಕಳ್ಳರ ಗ್ಯಾಂಗ್ಗಳ ಕೈಚಳಕ ಹೆಚ್ಚಾಗತೊಡಗಿದೆ. ಇದರಿಂದ ಅಂಗಡಿ ಮಾಲೀಕರಲ್ಲಿ ಆತಂಕ ಹೆಚ್ಚಾಗಿದೆ. 20 ದಿನಗಳ ಹಿಂದೆ ಬಿಬಿ ರಸ್ತೆ ಕಾಂತಿ ಸ್ವೀಟ್ಸ್ ಪಕ್ಕದ ಬಟ್ಟೆ ಅಂಗಡಿಗೆ ನುಗ್ಗಿದ್ದ ಖತರ್ನಾಕ್ ಕಳ್ಳರು ಅವತ್ತೇ ಎಸ್ಪಿಎಂ ಹಿಂಭಾಗದ ಅಂಗಡಿಯೊಂದಕ್ಕೆ ನುಗ್ಗಿ ನಗದು ಮತ್ತು ವಸ್ತುಗಳ ಕಳವು ಮಾಡಿದ್ರು. ಅದೇ ಮಾದರಿಯಲ್ಲಿ ನಿನ್ನೆ ರಾತ್ರಿ ಬಿಬಿ ರಸ್ತೆ ವಾಪಸಂದ್ರದ ಎಸ್ಎಲ್ಎನ್ ಮೊಬೈಲ್ ಅಂಗಡಿಯಲ್ಲಿ ರಿಪೇರಿಗೆಂದು ನೀಡಿದ್ದ 10 ಸ್ಮಾರ್ಟ್ಫೋನ್ ಕಳವು ಮಾಡಿದ್ದಾರೆ. ಅದರ ಪಕ್ಕದ ರೇಷನ್ ಅಂಗಡಿ ಬೀಗ ಹೊಡೆದು ಸಿಗರೇಟ್ ಬಂಡಲ್ ಹಾಗೂ ಕ್ಯಾಶ್ ಬ್ಯಾಗ್ ಹೊತ್ತೊಯ್ದು
ಮುಂದಿನ ಅರ್ಧ ಕಿಲೋಮೀಟರ್ನಲ್ಲಿ ಬೇಕರಿ ಮುಂದೆ ಬಿಸಾಕ್ ಹೋಗಿರೋದು ಪತ್ತೆಯಾಗಿದೆ. ಮತ್ತೊಂದು ರೇಷನ್ ಅಂಗಡಿ ಬೀಗ ಮುರಿಯಲು ಯತ್ನಿಸಿದ್ದು ಅದಾಗದೇ ಇದ್ದದ್ದಕ್ಕೆ ಹಾಗೆ ಮುಂದಕ್ಕೆ ಸಾಗಿದ್ದಾರೆ. ರಾತ್ರಿ ಸುಮಾರು 3 ಗಂಟೆ ವೇಳೆಯಲ್ಲಿ ರಸ್ತೆಯಲ್ಲಿ 3 ಜನ ನಡೆದುಕೊಂಡು ಹೋಗ್ತಿದ್ದದ್ದು ಅವರನ್ನ ನೋಡಿ ನಾಯಿಗಳು ಬೊಗಳುತ್ತಿದ್ದನ್ನ ಕಣ್ಣಾರೆ ಕಂಡ ವ್ಯಕ್ತಿ ಪ್ರಕಾಶ್ ಅವರ ಚಲನವಲನಗಳ ಬಗ್ಗೆ ತಿಳಿಸಿದ್ದಾರೆ ನೋಡಿ. ಅದರಿಂದ ನಾವು 3 ಗಂಟೆಯಲ್ಲಿ ಬಂದು ನೋಡಿದಾಗ ಇಲ್ಲಿ ನಾಯಿಗಳು ಬೊಗಳ್ತಾ ಇತ್ತು. ಯಾಕೆ ಇಲ್ಲಿ ನಾಯಿಗಳು ಇಷ್ಟು ಥರ ಬೊಗಳ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ನಡ್ಕೊಂಬಂದೆ. ಗಾಡಿಯಲ್ಲಿ ಬಂದಿದ್ದರೆ ಸಿಗ್ತಾಯಿದ್ರು. ನಾನು ನಡ್ಕೊಂಬಂದೆ ಅಲ್ಲಿಂದ ಮುಂದೆ ಒಂದು 150 ಮೀಟ್ರಿಂದ. ಹಾಗಾಗಿ ಅಲ್ಲಿ ಮುಂದೆ ಹೊರಟೋದ್ರು, ಕತ್ಲಲ್ಲಿ ಕಾಣಿಸ್ತಿಲ್ಲ. ಆ ನಾಯಿಗಳು ಅವರಿಂದನೇ ಹೋದರು. ಅದು ಏನಾಗಿದೆ ಅಂತ 3 ಜನ ಇದ್ದರು. ಯಾಕೂ ಏನೂ ಇರಲಿಲ್ಲ. ಕುಳ್ಳಿಗೆ ಸ್ವಲ್ಪ ಹೈಟ್ ವೈಸ್ ಇದ್ದರು, ಬಟ್ ವಯಸ್ಸು ಹುಡುಗ್ರೆ. ಬಟ್ ನಮಗೆ ಏನೋ ಡೌಟು ಅಂದರೆ ಇನ್ನು ಪ್ರಕಾಶ್ ಖಾಸಗಿ ಕಂಪನಿ ಬಸ್ ಡ್ರೈವರ್. ಇನ್ನು ಈ ಮಾಹಿತಿ ನಗರ ಪೊಲೀಸರಿಗೆ ತಿಳಿಸಿರುವ ಅಂಗಡಿ ಮಾಲೀಕರು ಪೊಲೀಸರಿಗಾಗಿ 11 ಗಂಟೆಯವರೆಗೂ ಕಾದರೂ ಬಂದಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ನಗರ ಠಾಣೆ PSI ರವರನ್ನ ವಿಚಾರಿಸಿದಾಗ ಏನಿಲ್ಲ ಬಿಡಿ, ಏನು ಕಳುವಾಗಿಲ್ಲ ಅಂತ ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಳುವಾದ್ರೆ ಮಾತ್ರನಾ ಅದು ಕಳ್ಳತನ ಅನ್ಸ್ಕೊಳ್ಳುತ್ತಾ ಅನ್ನೋ ಭಾವನೆ ಇದೀಗ ಎದ್ದು ಕಾಣ್ತಿದೆ. ಒಂದು 6:15ಲ್ಲಿ 6:45ಗೆ ಫೋನ್ ಮಾಡಿದ್ರು ಪಕ್ಕದ ಚಿಲ್ಲರೆ ಅಂಗಡಿ ಬೆಳಗ್ಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ವಿ. ಮೊಬೈಲ್ಸು ಹೋಗಿದೆ, ಕಳ್ತನ ಆಗಿದೆ. ರೆಡಿ ಮಾಡಿರೋ ಮೊಬೈಲ್ಸ್, ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಮಾತ್ರ ಒಂದು 9 ಮೊಬೈಲ್ಸ್ ಹೋಗಿದೆ. ಕೀಪ್ಯಾಡ್ಸ್ ಒಂದು 2 ಹೋಗಿದೆ. ಬೇರೆ ಕ್ಯಾಶ್ ಏನಿರಲಿಲ್ಲ ಸರ್, ಬೇರೆ ಏನೂ ಮುಟ್ಟಿಲ್ಲ. ಮೊಬೈಲ್ಸ್ ಮಾತ್ರನೇ ಆಂಡ್ರಾಯ್ಡ್ಸ್ ಒಂದು 20-30 ಸಾವಿರ ಮೇಲೆ ಒಂದೊಂದು ಮೊಬೈಲ್ಸ್, ಕಡಿಮೆ ಅಂತೂ ಯಾವ ಇಲ್ಲ. ಎಲ್ಲ ಕಸ್ಟಮರ್ ಸರ್ ಓಪನ್ ಮಾಡಿಬಿಟ್ಟಿದ್ರು. ರೋಲಿಂಗ್ ಶಟರ್ ಕಟ್ ಮಾಡಿದ್ದಾರೆ ಆ ಕಡೆ. ಅದನ್ನು ಮತ್ತೆ ನಾನು ಕ್ಲೋಸ್ ಮಾಡಿಸಿ ಮಾಡ್ಕೊಂಡು. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವಾದ ಇಂದು ಚಿಂತಾಮಣಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲು ಅಧಿಕಾರಿಗಳು ಹಾಗೂ ಪೊಲೀಸರು ಅಡ್ಡಿಪಡಿಸಿರುವ ಕಾರಣ ದಲಿತ ಪರ ಸಂಘಟನೆಗಳ ಮುಖಂಡರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ಮರಣವನ್ನ ಹೊಂದಿರುವ ದಿನ. ಈ ದಿನವನ್ನು ದೇಶದಾದ್ಯಂತ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವೆಂದು ಸರ್ಕಾರ ಘೋಷಣೆ ಮಾಡಿ ಪ್ರತಿ ವರ್ಷ ಈ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವುದು ಪದ್ಧತಿ. ಆದರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡುವ ವಿಚಾರವಾಗಿ ಹಲವಾರು ಬಾರಿ ಗದ್ದಲ ನಡೆದು ಕೊನೆಗೆ ಒಂದು ಸಂಘಟನೆಯವರು 3 ತಿಂಗಳ ಹಿಂದೆ ರಾತ್ರೋರಾತ್ರಿ ಆ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಟ್ಟು ಹೋಗಿದ್ದು, ಅಂದಿನಿಂದ ಇಂದಿನವರೆಗೂ ಅಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದ ಕಾರಣ ಅಂಬೇಡ್ಕರ್ ಪುತ್ಥಳಿಗೆ ಪೆಂಡಲ್ನ ಸೈಡ್ ವಾಲ್ ಬಟ್ಟೆಯಿಂದ ಮುಚ್ಚಿ ಇಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಶುಕ್ರವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವಾಗಿರುವುದರಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲು ದಲಿತ ಪರ ಸಂಘಟನೆ ಮುಖಂಡರು ಬಂದಾಗ ಆ ಸ್ಥಳದಲ್ಲಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ತಡೆ ಮಾಡಿದ್ದು, ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಅಂಬೇಡ್ಕರ್ ಭವನದ ಬಳಿ ದಲಿತ ಮುಖಂಡರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಅವಕಾಶ ಮಾಡಿಕೊಡಿ, ಇಲ್ಲ ನೀವಾದ್ರೂ ಮಾಲಾರ್ಪಣೆ ಮಾಡಿ ಎಂದು ತಹಶೀಲ್ದಾರ್ ಬಳಿ ಮನವಿ ಮಾಡಿದಾಗ ತಹಶೀಲ್ದಾರ್ ಅವರು ಅವಕಾಶ ಕೊಡಲು ಸಾಧ್ಯವಿಲ್ಲ ಎಂದಾಗ ದಲಿತ ಮುಖಂಡರು ಪ್ರತಿಭಟನೆಯನ್ನ ಮತ್ತಷ್ಟು ಚುರುಕುಗೊಳಿಸಿದಾಗ ತಹಶೀಲ್ದಾರ್ ಅವರು ಜಿಲ್ಲಾ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಅವಕಾಶವಿಲ್ಲ, ಬದಲಿಗೆ ಅದೇ ಸ್ಥಳದ ಶಾಲಾ ಕಾಂಪೌಂಡ್ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವುದಾಗಿ ತಿಳಿಸಿದ್ದರಿಂದ ಇದಕ್ಕೆ ದಲಿತರು ಮುಖಂಡರು ಕೂಡ ಸಹಮತ ವ್ಯಕ್ತಪಡಿಸಿ 15 ದಿನಗಳ ಒಳಗಾಗಿ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಪೆಂಡಾಲ್ ಸೈಡ್ ವಾಲ್ ಅನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಯನ್ನ ಹಮ್ಮಿಕೊಳ್ಳುವುದಾಗಿ ದಲಿತ ಮುಖಂಡರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ತಹಶೀಲ್ದಾರ್ ಸುದರ್ಶನ್ ಯಾದವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಡಿವೈಎಸ್ಪಿ ಮುರಳೀಧರ್ ಅವರು ದಲಿತ ಮುಖಂಡರನ್ನ ಸಮಾಧಾನಪಡಿಸಿ 15 ದಿನಗಳ ಒಳಗೆ ಸಮಸ್ಯೆಯನ್ನ ಪರಿಹರಿಸಲಾಗುವುದು ಎಂದು ಮನವೊಲಿಸಿದ ನಂತರ ಅಂಬೇಡ್ಕರ್ ಪುತ್ಥಳಿ ಬಳಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆಚರಣೆ ಮಾಡಿದರು.
ಇನ್ನು ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ವಿಜಯ ನರಸಿಂಹ, ಜನನಾಗಪ್ಪ, ವಕೀಲ ಗೋಪಿ, ಫೋಟೋ ನಾರಾಯಣಪ್ಪ, ಮಹೇಶ್ ಬೈ, ಪಿವಿ ಮಂಜುನಾಥ್, ಮಾತಿಕಾ ದಂಡೋರ ರಾಮಪ್ಪ, ಲಿಯೋ ಕ್ಲಬ್ನ ನವೀನ್ ಜಿ ಕೃಷ್ಣ, ಕಾವಲಗಾನಹಳ್ಳಿ ವೆಂಕಟೇಶ್, ವೆಂಕಟರಮಣಪ್ಪ, ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಚರಿತ್ರೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹಿರಿಯ ವಕೀಲರ ತಂಡಗಳನ್ನೇ ಹಿಂದಿಕ್ಕಿ ಯುವಕರು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ಬ್ಯಾಲೆಟ್ ಪೇಪರ್ ಕಳವಾಗಿದ್ದ ಹಿನ್ನೆಲೆಯಲ್ಲಿ ಮರು ಮತದಾನ ನಡೆದ ವಕೀಲರ ಸಂಘದ ಚುನಾವಣೆಯಲ್ಲಿ ಯುವ ವಕೀಲ ಕೆವಿ ಅಭಿಲಾಷ್ ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡರನ್ನ ಸೋಲಿಸಿ ಜಯಭೇರಿ ಬಾರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಚುನಾವಣೆ ನವೆಂಬರ್ 28ರಂದು ನಡೆದಿತ್ತು. ಅಧ್ಯಕ್ಷರು ಸೇರಿದಂತೆ ಒಟ್ಟು 11 ಜನರ ಆಡಳಿತ ಮಂಡಳಿಗೆ ಅಧ್ಯಕ್ಷರನ್ನ ಹೊರತುಪಡಿಸಿ ಉಳಿದ 10 ಸ್ಥಾನಗಳಿಗೆ ಅಂದೇ ಫಲಿತಾಂಶವನ್ನು ಘೋಷಿಸಲಾಗಿತ್ತು. ಆದರೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳಿಗೆ ಕೇವಲ 2 ಮತಗಳು ವ್ಯತ್ಯಾಸ ಬಂದಿದ್ದರಿಂದ ಮರು ಎಣಿಕೆ ಮಾಡಲಾಗಿತ್ತು. ಆಗ 2 ಬ್ಯಾಲೆಟ್ ಪೇಪರ್ಗಳೇ ಇಲ್ಲದಿರೋದು ಬೆಳಕಿಗೆ ಬಂತು. ಗೆದ್ದ ಮತ್ತು ಗೆಲುವಿಗೆ ಸಮೀಪವಿದ್ದ ಅಧ್ಯಕ್ಷರ ಗುಂಪುಗಳ ನಡುವೆ ಗದ್ದಲ, ಗೊಂದಲ, ತಳ್ಳಾಟ, ನೂಕಾಟ ಶುರುವಾಗಿತ್ತು. 2 ಗುಂಪುಗಳ ನಡುವೆ ಸಂಧಾನ ಮಾಡಿದ್ರೂ ಯಶಸ್ವಿಯಾಗದ ಕಾರಣ ಡಿಸೆಂಬರ್ 3ರಂದು ಮರು ಮತದಾನಕ್ಕೆ ದಿನಾಂಕ ನಿಗದಿಗೊಳಿಸಿ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣ್ಯ ಘೋಷಿಸಿದ ಅಭ್ಯರ್ಥಿ ಕೆಎಚ್ ತಮ್ಮೇಗೌಡರು ಹೈಕೋರ್ಟ್ ಮೆಟ್ಟಿಲೇರಿ ಚುನಾವಣೆ ತಡೆಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಧೀಶರು ಮತದಾನ ನಡೀಲಿ, ಆದರೆ ಫಲಿತಾಂಶ ತಡೆ ಹಿಡೀರಿ ಅಂತ ಆದೇಶಿಸಿದ್ರು. ಅದರಂತೆ ಕೋರ್ಟ್ ಇದ್ದ ದಿನ ನಿನ್ನೆ ದಾಖಲೆಗಳನ್ನು ಸ್ವೀಕರಿಸಿದ ನ್ಯಾಯಾಧೀಶರು ಅಧ್ಯಕ್ಷರ ಫಲಿತಾಂಶವನ್ನು ಘೋಷಿಸುವಂತೆ ಅನುಮತಿ ನೀಡಿದ್ರು. ಆದ್ದರಿಂದ ಫಲಿತಾಂಶ ತಡೆ ಹಿಡಿದಿದ್ದ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣ್ಯ ಇಂದು ವಕೀಲರ ಭವನದಲ್ಲಿ ಫಲಿತಾಂಶ ಘೋಷಿಸಿ ಗೆದ್ದ ಅಭ್ಯರ್ಥಿ ಕೆವಿ ಅಭಿಲಾಷ್ಗೆ ಪ್ರಮಾಣ ಪತ್ರ ಹಸ್ತಾಂತರಿಸಿದ್ರು. ಇನ್ನು ಮರು ಮತದಾನದಲ್ಲಿ ಗೆದ್ದ ಅಭ್ಯರ್ಥಿ ಕೆವಿ ಅಭಿಲಾಷ್ 132 ಮತಗಳು, ಕೆಎಚ್ ತಮ್ಮೇಗೌಡ 119 ಮತಗಳು, ಗೋವಿಂದ ರೆಡ್ಡಿ 85 ಮತಗಳನ್ನು ಪಡೆದಿದ್ದರೆ ಸ್ವತಂತ್ರ ಅಭ್ಯರ್ಥಿ ಆರ್ ಮಠಮಪ್ಪ ಕೇವಲ 66 ಮತಗಳನ್ನು ಗಳಿಸುವಲ್ಲಿ ತೃಪ್ತಿ ಪಟ್ಕೊಂಡಿದ್ರು. ಫಲಿತಾಂಶ ಘೋಷಣೆ ಮಾಡ್ತಿದ್ದಂತೆ ಅಭಿಲಾಷ್ ತಂಡ ಸಂಭ್ರಮಾಚರಣೆ ಮಾಡಿದ್ರು. ಹಾರ ತುರಾಯಿ ಹಾಕಿ ಅಭಿನಂದಿಸಿದ್ರು. ನ್ಯಾಯಾಲಯದ ಹೊರಗಡೆ ಪಟಾಕಿ ಸಿಡಿಸಿ ಅಭಿಲಾಷ್ ತಂಡಕ್ಕೆ ಜೈಕಾರ ಹಾಕಿದ್ರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಅಭಿಲಾಷ್, ವಕೀಲರ ಸಂಘದಲ್ಲಿ ಯುವಕರ ತಂಡಕ್ಕೆ ಗೆಲುವು ಸಿಕ್ಕಿದೆ. ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಎಲ್ಲ ಹಿರಿಯ ಕಿರಿಯ ವಕೀಲರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ನನ್ನ ಅವಧಿಯಲ್ಲಿ ಇನ್ನೂ ಸದಸ್ಯತ್ವ ಸಿಗದೆ ಹೊರಗಿರುವ ವಕೀಲರಿಗೂ ಸದಸ್ಯತ್ವ ಕೊಡಿಸುವ ಪ್ರಯತ್ನ ಮಾಡ್ತೇನೆ. ವಕೀಲಿ ವೃತ್ತಿಗೆ ಸಿಗಬೇಕಾದ ಗೌರವಾಧಾರಗಳನ್ನು ಸಿಗುವಂತೆ ವಾತಾವರಣ ಸೃಷ್ಟಿಸೋದು ನನ್ನ ಗುರಿಯಾಗಿದೆ ಎಂದರು. ಈ ಗೆಲುವನ್ನು ನಮ್ಮ ಸಂಘದ ಹಿರಿಯ ವಕೀಲರಿಗೆ ಮತ್ತು ಎಲ್ಲ ಸಂಘದ ಸದಸ್ಯರಿಗೆ ಅರ್ಪಿಸಲು ಇಷ್ಟಪಡ್ತೇನೆ. ಮತ್ತು ಮುಂದಿನ ಜವಾಬ್ದಾರಿಗಳಲ್ಲಿ ಸಂಘದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವುದು
ಮತ್ತು ಎಲ್ಲ ಯುವ ವಕೀಲರಿಗೆ ಒಂದು ಸನ್ಮಾರ್ಗ ದಾರಿಯಲ್ಲಿ ಕೊಂಡೊಯ್ಯುವಂಥ ಕೆಲಸನ ನಿಷ್ಪಕ್ಷಪಾತವಾಗಿ ಮತ್ತು ಮನಸ್ಸಾಕ್ಷಿ ಪ್ರಮಾಣ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೇನೆ. ಇನ್ನು ಇಂದು ಫಲಿತಾಂಶ ಘೋಷಿಸಿದ ಚುನಾವಣಾಧಿಕಾರಿ ಸುಬ್ರಹ್ಮಣಿ ಅಭಿಲಾಷ್ ತಂಡದಿಂದ ಗೆದ್ದಿರುವ ಖಜಾಂಚಿ ಅಯೂಬ್ ಖಾನ್, ಕಾರ್ಯಕಾರಿ ಸದಸ್ಯ ರಾಘವೇಂದ್ರರಿಗೂ ಪ್ರಮಾಣ ಪತ್ರ ವಿತರಿಸಿ ಅಭಿನಂದಿಸಿದರು. ಈ ಬಾರಿ ವಕೀಲರ ಸಂಘದ ಚುನಾವಣೆಗೆ ಹಿರಿಯ ವಕೀಲ ಮಾಜಿ ಅಧ್ಯಕ್ಷ ಅರೂರು ಪ್ರಕಾಶ್ ತಂಡದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ವೆಂಕಟೇಶ್, ಉಪಾಧ್ಯಕ್ಷರಾಗಿ ಮುನಿರಾಜು, ಕಾರ್ಯಕಾರಿ ಸದಸ್ಯರಾಗಿ ನರಸಿಂಹಮೂರ್ತಿ, ಶ್ರೀನಿವಾಸ್ ಹಾಗೂ ಅಶ್ವಥ್ ನಾರಾಯಣ್ ಗೆಲುವು ಸಾಧಿಸಿದರೆ ಕೆಎಚ್ ತಮೇಗೌಡ ತಂಡದಲ್ಲಿ ಪ್ರವೀಣ್ ಮತ್ತು ಮುನಿರಾಜು ಅನ್ನೋರು ಕಾರ್ಯಕಾರಿ ಸದಸ್ಯರಾಗಿ ಗೆದ್ದಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಮಾತ್ರ ಸ್ವತಂತ್ರ ಅಭ್ಯರ್ಥಿ ಆವಲಗುರ್ಕಿ ಚಂದ್ರಶೇಖರ್ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲಪಾಳ್ಯ ಗೇಟ್ ಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ಸಿಬ್ಬಂದಿಯ ಟಿಟಿ ವಾಹನವು ಅಪಘಾತಕ್ಕೀಡಾಗಿದೆ. ವಾಹನದಲ್ಲಿದ್ದ 25 ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಏರ್ಪೋರ್ಟ್ನಿಂದ ಬರ್ತಿದ್ದ ಟಿಟಿ ವಾಹನಕ್ಕೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಬಳಿ ಮುಂದೆ ಹೋಗ್ತಿದ್ದ ಆಟೋ ಚಾಲಕ ಸ್ಪೀಡ್ ಬ್ರೇಕ್ ಹಾಕಿದ್ದರಿಂದ 60 ವೇಗ ಮಿತಿಯಲ್ಲಿದ್ದ ಟಿಟಿ ವಾಹನವನ್ನು ಚಾಲಕ ನಿಯಂತ್ರಿಸುವ ವೇಳೆ ವಾಹನವು ಪಲ್ಟಿ ಹೊಡೆದಿದೆ. ವಾಹನದಲ್ಲಿ 25 ಮಂದಿ ಏರ್ಪೋರ್ಟ್ನ ಖಾಸಗಿ ಕಂಪನಿಯ ಸಿಬ್ಬಂದಿಗಳು ಪ್ರಯಾಣಿಸುತ್ತಿರುವಾಗ ಘಟನೆ ನಡೆದದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ವರದಿಯಾಗ್ತಿರುವ ಹಿನ್ನೆಲೆಯಲ್ಲಿ ಹೈವೇ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿ ಸುರಕ್ಷತಾ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಇನ್ನು ಚಾಲಕ ನಂದೀಶ್ ಮಾತನಾಡಿ, ವಾಹನ ಚಲಾಯಿಸಿಕೊಂಡು ಏರ್ಪೋರ್ಟ್ನಿಂದ ಬರುವ ವೇಳೆ ವಾಹನ ಮುಂಬದಿಯಲ್ಲಿ ಆಟೋವೊಂದು ಸಡನ್ ಬ್ರೇಕ್ ಹಾಕಿದ್ದರಿಂದ ವಾಹನ ನಿಯಂತ್ರಿಸಲು ಬ್ರೇಕ್ ತುಳಿದಿದ್ದರಿಂದ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಯಾರಿಗೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಮಾಹಿತಿ ನೀಡಿದರು. ಏನಾಯ್ತಲ್ಲಿ ಯಾವ ಥರ ಹೋಗ್ತಾ ಇದ್ರೆ ಅಲ್ಲಿ ಮಾಡ್ಕೊಂಡು ಆಟೋ ಬಂದರು, ಅವ್ರ ಹಿಂದೆ ನಾನು ಇದ್ದೀನಿ, ಸಡನ್ ಬ್ರೇಕ್ ಹೊಡ್ತಿತ್ತು. ನಾನು ಬ್ರೇಕ್ ಆಗೋತ್ರ ಇದ್ದೀನಿ, ಗಾಡಿ ಬಿದ್ದರೆ ಅವರು ಹೊರಡ್ತಾರೆ. ಈಗ ಎಷ್ಟು ಸ್ಪೀಡಲ್ಲಿ ಇದ್ನ ಅವನ ಆಟೋವನು? ಒಂದು 40 ಅವನೇ ಮಾಡಿ ಟಚ್ ಮಾಡಿದ್ದ? ಟಚ್ ಆಗಿಲ್ಲ, ಸಡನ್ ಬ್ರೇಕ್ ಹೊಡೆದು ನನಗೆ ಸೆಂಟರ್ ನಿಲ್ಸ್ಬಿಟ್ಟ. ಸೆಂಟ್ರಲ್ ನಿಲ್ಸ್ಬಿಟ್ಟ, ನಾನು ಸೆಂಟ್ರಾಗೆ ಇದ್ದೀನಿ. ನೀವು ಅವ್ನು ತಪ್ಸಕ್ಕೆ ಹೋಗಿ ನೀವು ಸೈಡ್ ಕೇಳಿ ಹೇಳಿ ಸೈಡಿಗೆ ಹೇಳ್ಬಿಟ್ಟು 5 ಜನ ಇದ್ದೀವಿ. ಬಿದ್ದ ಮೇಲೆ ಏನಾಗಿದೆ ಅವ್ರಿಗೆ? ಏನಾಗಿಲ್ಲ, ಒಬ್ಬರಿಗೇನೋ ಆಡಿ ಜಾಸ್ತಿ ಕಮ್ಮಿ ಹೈಟ್ ಆಗಿದೆ ಅಂತ. ನಿಮ್ಮ ಹೆಸರು? ಇನ್ನು ದೇವನಹಳ್ಳಿ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಅಪಘಾತಕ್ಕೀಡಾದ ವಾಹನವನ್ನು ಕ್ರೇನ್ ಮೂಲಕ ಎತ್ತಿಸಲಾಯಿತು. ಕೆಲಕಾಲ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೇಪಲ್ಲಿ ಗಡಿದಂನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಸಾಮೂಹಿಕ ಮದುವೆಗಳ ಸಂಭ್ರಮ. ಹೊಸ ಜೀವನಕ್ಕೆ ಕಾಲಿಟ್ಟ ನೂರಾರು ಜೋಡಿಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಕಳ್ಳತನಕ್ಕೆ ಯತ್ನ. ಮೊಬೈಲ್ ಅಂಗಡಿ, ರೇಷನ್ ಅಂಗಡಿ ಬಾಗಿಲು ಮುರಿದು ಕಳ್ಳತನ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲು ಅಡ್ಡಿ. ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಕೆವಿ ಅಭಿಲಾಷ್ ಜಯಭೇರಿ. ತಡೆ ಹಿಡಿದಿದ್ದ ಫಲಿತಾಂಶ ಘೋಷಣೆ. ಇಂದು ಪ್ರಾಮಾಣಿಕತೆಗೆ ಸತ್ಯಕ್ಕೆ ಸಂದ ಜಯ. ನೂತನ ಅಧ್ಯಕ್ಷ ಅಭಿಲಾಷ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.